ಶಿಡ್ಲಘಟ್ಟದಲ್ಲಿ ಭಕ್ತಿ ಹಾಗೂ ಸಂಘಟನೆ ಮೇರೆಯಲ್ಲಿರುವ 3ನೇ ವರ್ಷದ ಶ್ರೀರಾಮ ಶೋಭಾಯಾತ್ರೆ ಇದೇ ತಿಂಗಳು ಮೇ 25ರಂದು ಬೃಹತ್ ಶ್ರೀರಾಮನ ಉತ್ಸವ. ಶಿಡ್ಲಘಟ್ಟ ನಗರವು ಮೇ 25 ಭಾನುವಾರದಂದು ಭಕ್ತಿ ಭಾವ ಹಾಗೂ ಹಿಂದೂ ಒಗ್ಗಟ್ಟಿನ ಪ್ರತೀಕವಾಗಿ ಬೃಹತ್ ಶ್ರೀರಾಮ ಶೋಭಾಯಾತ್ರೆಗೆ ಸಾಕ್ಷಿಯಾಗಲಿದೆ. ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳ ಶ್ರೀರಾಮೋತ್ಸವ ಸಮಿತಿಯ ನೇತೃತ್ವದಲ್ಲಿ ನಡೆಯುವ ಈ 3ನೇ ವರ್ಷದ ಯಾತ್ರೆಗೆ ಸೀಕಲ್ ರಾಮಚಂದ್ರಗೌಡರ ಮಾರ್ಗದರ್ಶನದಲ್ಲಿ ಹಿಂದೂ ಪರ ಸಂಘಟನೆಗಳು ಸಂಯೋಜನೆ ನಡೆಸಿವೆ. ಸೀಕಲ್ ಗ್ರಾಮದ ನಿವಾಸದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ರಾಮಚಂದ್ರಗೌಡ ಅವರು, ದೇಶದ ಹಿಂದೂ ಸಂಸ್ಕೃತಿಯನ್ನು ಕಾಪಾಡಲು ಎಲ್ಲರೂ ಒಗ್ಗಟ್ಟಾಗಿ ನಿಲ್ಲಬೇಕು. ಲವ್ ಜಿಹಾದ್, ಲ್ಯಾಂಡ್ ಜಿಹಾದ್ ಹಾಗೂ ಹಿಂದೂ ಭೂಮಿಗಳ ಮೇಲೆ ನಡೆಯುತ್ತಿರುವ ಆಕ್ರಮಣಗಳನ್ನು ತಡೆಗಟ್ಟುವ ಸಮಯ ಬಂದಿದೆ ಎಂದು ಸ್ಪಷ್ಟಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮುಂದಾಗಿ ಮಾತನಾಡಿರುವ ರಾಮಚಂದ್ರಗೌಡ, ಮೋದಿಜಿಯವರ ನೇತೃತ್ವದಲ್ಲಿ ದೇಶ ಭಯೋತ್ಪಾದನೆ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದು ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಲಾಗುತ್ತಿದೆ. ಆದರೆ ಶಿಡ್ಲಘಟ್ಟ ಸೇರಿದಂತೆ ಎಲ್ಲೆಲ್ಲೂ ಭಯೋತ್ಪಾದನೆಯ ನೆಲೆ ಸೃಷ್ಟಿಯಾಗದಂತೆ ನಾವು ಎಚ್ಚರದಿಂದಿರಬೇಕು ಎಂದು ಹೇಳಿದರು. ಶೋಭಾಯಾತ್ರೆಯ ಆರಂಭ ಹಾಗೂ ಮಾರ್ಗ. ಶೋಭಾಯಾತ್ರೆ ಮೇ 25ರ ಬೆಳಗ್ಗೆ 11 ಗಂಟೆಗೆ ಹನುಮಂತಪುರ ಗೇಟ್ ಹತ್ತಿರದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯಿಂದ ಆರಂಭವಾಗಲಿದ್ದು, ನಗರದ ಪ್ರಮುಖ ಬೀದಿಗಳ ಮೂಲಕ ಸಾಗುವ ಶೋಭಾಯಾತ್ರೆ ಕೊನೆಗೆ ಸರ್ಕಾರಿ ಬಸ್ ನಿಲ್ದಾಣದ ಪಕ್ಕದ ಸಲ್ಲಾಪುರಮ್ಮ ದೇವಸ್ಥಾನದ ಬಳಿಯ ವೇದಿಕೆಯಲ್ಲಿ ಕಾರ್ಯಕ್ರಮದೊಂದಿಗೆ ಪೂರ್ಣಗೊಳ್ಳಲಿದೆ. ಸ್ಥಳೀಯ ನಿವಾಸಿಗಳಿಗೆ ಮನವಿ ಮಾಡಲಾಗಿದ್ದು, ಮನೆಯ ಮುಂದೆ ಹಸಿರು ತೋರಣ ಕಟ್ಟುವಂತೆ ಮತ್ತು ಹಬ್ಬದ ವಾತಾವರಣದಲ್ಲಿ ಶೋಭಾಯಾತ್ರೆ ಆಚರಿಸುವಂತೆ ಕೇಳಿಕೊಳ್ಳಲಾಗಿದೆ. ಈ ಪವಿತ್ರ ಶ್ರೀರಾಮ ಶೋಭಾಯಾತ್ರೆಯಲ್ಲಿ ವಾಗ್ಮಿ, ಹಿಂದೂ ಚಿಂತಕ ಹಾಗೂ ಸಮಾಜ ಸೇವಕ ಚಕ್ರವರ್ತಿ ಸೂಲಿಬೆಲೆ ನಿರ್ಮಲಾನಂದ ಸ್ವಾಮೀಜಿ ಅಥವಾ ಮಂಗಳಾನಂದ ಸ್ವಾಮೀಜಿ ಹಾಗೂ ವಿವಿಧ ಜಿಲ್ಲೆಗಳಿಂದ ಆಗಮಿಸುವ ಸಾವಿರಾರು ಹಿಂದೂ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಡೊಳ್ಳು ಕುಣಿತ, ವೀರಗಾಸೆ ಕಲಾ ತಂಡಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲಿದ್ದು, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಕಾರ್ಯಕ್ರಮದಲ್ಲಿ ಹಿಂದೂ ಬಾಂಧವರು ಭಾಗವಹಿಸಲು ಹಿಂದೂ ಸಂಘಟನೆಗಳ ಮುಖಂಡರು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದಗೌಡ, ಸುರೇಂದ್ರಗೌಡ, ನಗರಸಭೆ ಸದಸ್ಯ ನಾರಾಯಣಸ್ವಾಮಿ, ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ಜಿಲ್ಲಾ ಕಾರ್ಯದರ್ಶಿ ಬಾಲಕೃಷ್ಣ, ಬಜರಂಗದಳ ಜಿಲ್ಲಾ ಸಂಯೋಜಕರು ಅಂಬರೀಶ್, ತಾಲೂಕು ಅಧ್ಯಕ್ಷರು ಚಲವರಾಜ್, ಸಹ ಕಾರ್ಯದರ್ಶಿ ಶ್ರೀನಾಥ್, ಉಪೇಂದ್ರ, ಪ್ರಕಾಶ್, ಸೋಮಣ್ಣ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಂಯೋಜಕರಾದ ಕೃಷ್ಣಮೂರ್ತಿ, ಶ್ರೀರಾಮ ಶೋಭಾಯಾತ್ರೆ ಕಾರ್ಯಕ್ರಮದ ಖಜಾಂಚಿ ಪ್ರಕಾಶ್, ಮೋಹನ್ ಕುಮಾರ್, ಬಂಗಾರು ಕೃಷ್ಣಪ್ಪ, ರಾಮಕೃಷ್ಣಪ್ಪ, ನಗರ ಮಂಡಲಾಧ್ಯಕ್ಷ ನರೇಶ್, ಸುಬ್ರಹ್ಮಣ್ಯ, ಅಶ್ವಥಪ್ಪ, ಮಾರೇಶ್, ಪುರುಷೋತ್ತಮ್, ಮನೀಶ್, ಅಭಿ, ಶಿವು ಮುಂತಾದವರು ಹಾಜರಿದ್ದರು. ವರದಿ ಗೊರಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ಹಿಂದೂ ಪರಿಷತ್ ಹಾಗೂ ಬಜರಂಗದಳ ಶ್ರೀರಾಮೋತ್ಸವ ಸಮಿತಿ ಪಕ್ಷಾತೀತವಾಗಿ ಇವತ್ತು ಏನು ನಮ್ಮ ಶಿಡ್ಲಘಟ್ಟದಲ್ಲಿ 3ನೇ ವರ್ಷದ ಶ್ರೀರಾಮೋತ್ಸವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಆ ಒಂದು ಕಾರ್ಯಕ್ರಮಕ್ಕೆ ಈ ಬಾರಿ ನಾನೇ ಸ್ವಲ್ಪ ಹೆಚ್ಚು ಒತ್ತು ಕೊಡಬೇಕು ಅಂತ ತೀರ್ಮಾನ ಮಾಡಿ ವೈಯಕ್ತಿಕವಾಗಿ ಪಕ್ಷದಿಂದ ಪಕ್ಷಾತೀತವಾಗಿ ಯಾರೆಲ್ಲ ಮಾಡ್ತಾರೋ ಜೊತೆಗೆ ಏನೆಲ್ಲ ಕೈ ಜೋಡಿಸ್ಬೇಕಂತ ಮಾಡಿರ್ತಕ್ಕಂಥ ಕಾರಣನೂ ಇದೆ. ಏನು ಕಾಶ್ಮೀರ ನಮ್ಗೆ ಇವತ್ತು ಆರ್ಟಿಕಲ್ 370 ತೆಗೆದಾದ್ಮೇಲೆ ಯಾರೆಲ್ಲ ವಿದೇಶಗಳಿಗೆ ಹೋಗ್ತಾ ಇದ್ರು, ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ತಾ ಇದ್ರು, ಅವರೆಲ್ಲ ಕಾಶ್ಮೀರಕ್ಕೆ ಯಾತ್ರೆಗೆ ಹೋಗಕ್ಕೆ ಶುರುವಾಗಿತ್ತು. ತುಂಬಾ ಸಂತೋಷವಾಗಿ ಮಕ್ಕಳಿಗೆ ಸ್ಕೂಲ್ಗೆ ಹಾಲಿಡೇ ಬಂದ್ಮೇಲೆ ಹೆಂಡತಿ, ಗಂಡ, ಮಕ್ಕಳು ಎಲ್ಲ ಪೂರ್ತಿ ಸಂಸಾರ ಸಮೇತವಾಗಿ ಹೋಗಿರ್ತಕ್ಕಂಥ ಯಾತ್ರೆಯಲ್ಲಿ ಏನು ಪಾಕಿಸ್ತಾನದ ಭಯೋತ್ಪಾದಕರ ಫ್ಯಾಕ್ಟ್ರಿ ಆ ಒಂದು ತಯಾರಿಕೆ ಮಾಡ್ತಕ್ಕಂಥ ದೇಶ ಏನು ಉಗ್ರರನ್ನ ಕಳಿಸಿ ಆ ಉಗ್ರರಿಗೆ ಹಿಂದೂನ ಮುಸ್ಲಿಮ ಅಂತ ಅವನ್ನೆಲ್ಲ ಟೆಸ್ಟ್ ಮಾಡಿ ಆ ರಕ್ತಪಾತ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ರೋಚಕ ಆಗೋಗಿದೆ. ಅವ್ರು ಹೇಳ್ತಾರೆ, ಹೆಂಡತಿನ ಮಗುನ ಪಕ್ಕಕ್ಕೆ ಕೂರ್ಸ್ಕೊಂಡು ಗಂಡನ್ಗೆ ತಲೆಗೆ ಎದೆಗೆ ಹೊಡೆದು ಆ ರಕ್ತಪಾತ ಹೆಂಡತಿ ಮಕ್ಕಳು ನೋಡಿರ್ತಕ್ಕಂಥದ್ದು ಬಂದು ಅವ್ರು ಹೇಳ್ತಾ ಇದ್ರೆ ನಮ್ಗೆಲ್ಲ ಮೈ ಜುಮ್ ಅಂತ ಇದೆ. ನಾವು ತೀರ್ಮಾನ ಮಾಡಿದ್ದೀವಿ, ನಮ್ಮ ಭಾರತ ಉಳಿದಿರ್ತದೆ ಹಿಂದುತ್ವ ಆಧಾರದ ಮೇಲೆ, ಸನಾತನ ಧರ್ಮದ ಮೇಲೆ. ಇವಾಗ ಇರ್ತಕ್ಕಂಥ ಯುವಕರು ಇದನ್ನೆಲ್ಲ ಈಗಲೇ ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ದೇಶ ಉಳಿಯಲ್ಲ. ಇವತ್ತು ಕಾಶ್ಮೀರದಲ್ಲಿ ಹೊಡೆದಿದ್ದಾರೆ, ನಾಳೆ ಬೆಳಗ್ಗೆ ಶಿಡ್ಲಘಟ್ಟದಲ್ಲಿ ಹೊಡಿತಾರೆ. ಶಿಡ್ಲಘಟ್ಟದಲ್ಲಿ ಯಾವ ರೀತಿ ತಯಾರಾಗ್ತಾ ಇರ್ತಕ್ಕಂಥದ್ದು ಇವತ್ತು ಕಾಣಿಸ್ತಾ ಇದೆ. ನಮ್ಗೆಲ್ಲ ಈಗ ಮೈ ಜುಮ್ ಅಂತ ಇದೆ. ಹೆಣ್ಮಕ್ಳು ಮುಂದೆ
ಮಕ್ಕಳ ಮುಂದೆ ಅವ್ರನ್ನ ಹೊಡೆದು ಹೆಣ್ಮಕ್ಳಿಗೆ ಕುಂಕುಮ ಹರಿಸ್ತಾರೆ. ಆ ಕುಂಕುಮ ಆಡ್ತಿರೋದು ಅವ್ರು ಕುಂಕುಮ ಆಡ್ತಿದ್ದು 26 ಜನಕ್ಕೆ ಗಿಫ್ಟ್ ಕೊಟ್ಟಿರ್ತಾರೆ. ಆ ಗಿಫ್ಟ್ ನ ವಾಪಸ್ಸು ಮೋದಿಯವರು ಕಟ್ಟಿ ಇವತ್ತು ಇರ್ತಕ್ಕಂತ ಎಲ್ಲಾ ಫ್ಯಾಕ್ಟ್ರಿ ತಯಾರಿಕೆ ಮಾಡ್ತಕ್ಕಂತ ಸ್ಥಳಗಳನ್ನೆಲ್ಲ ಈಗಾಗಲೇ ಒಂದಷ್ಟು ಧ್ವಂಸ ಮಾಡಿದ್ದಾರೆ. ಇಡೀ ದೇಶ ಧ್ವಂಸ ಮಾಡಿ ಮುಂದಿನ ದಿನಗಳಲ್ಲಿ ಪ್ರಪಂಚದಲ್ಲಿ ಭಯೋತ್ಪಾದನೆ ಇದ್ದೇ ನಿರ್ಮೂಲ ಮಾಡ್ಬೇಕು ಅಂತ ಇವತ್ತೇನು ಮೋದಿಯವರು ತಗೊಂಡಿರೋದಕ್ಕೆ ನಿರ್ಧಾರ ಏನಿದೆ, ಪಕ್ಷಾತೀತವಾಗಿ ಇವತ್ತು ಎಲ್ರು ಕಾಂಗ್ರೆಸ್ ಅಲ್ಲಿರೋರು ಕೂಡ ಇವತ್ತು ದೇಶದಲ್ಲಿ ಒಂದಾಗಿ ಇವತ್ತು ಏನ್ ಮಾಡ್ತಾ ಇದ್ದಾರೆ ಅದು ದೊಡ್ಡ ವಿಷಯ ಆಗಿದೆ. ಇವತ್ತು ಹಿಂದುತ್ವ ಉಳಿಬೇಕಂತ ಹೇಳಿದ್ರೆ ಎಲ್ಲ ಯುವಕರು ಎಲ್ಲ ಒಟ್ಟಾಗಿರ್ಬೇಕು. ಏನು ನಮ್ಮ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಅವ್ರು ಹೇಳ್ತಾ ಇದಾರೆ ಇಷ್ಟೊಂದು ಹೇಳ್ತಾರೆ, ಯಾರು ತಲೆಗೆ ಹೋಗ್ತಾ ಇರ್ಲಿಲ್ಲ. ನಮ್ಮ ಹಿಂದೂಗಳಿಗೆ ಇವಾಗ ಅವ್ರ ಮನೆಯಲ್ಲಿ ಯಾರನ್ನು ಒಬ್ಬರನ್ನ ಕೊಂದ್ರೇನೆ ಅವ್ರಿಗೆ ಬುದ್ಧಿ ಬರ್ತಕ್ಕಂತ ಒಂದು ಪರಿಸ್ಥಿತಿ ಆಗಿತ್ತು. ಇವತ್ತು ತಕ್ಕ ಪಾಠ ಈ ಉಗ್ರರು ಕಲಿಸಿದ್ದಾರೆ. ಈಗಲಾದ್ರೂ ನಮ್ಮ ಹಿಂದುತ್ವಕ್ಕೆ ನಾವೆಲ್ಲಾದ್ರೂ ಒಗ್ಗಟ್ಟಾಗ್ಲಿಲ್ಲ ಅಂತ ಹೇಳಿದ್ರೆ ಇವತ್ತು ಕಾಶ್ಮೀರದಲ್ಲಿ ಆಗಿದೆ, ನಾಳೆ ಇಡೀ ನಮ್ಮ ಭಾರತದಲ್ಲಿ ಆಗುತ್ತೆ. ಇವತ್ತು ಎಚ್ಚೆತ್ಕೊಂಡು ಇವತ್ತು ಏನು ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಅವರೆಲ್ಲ ಮಾಡ್ತಾ ಇದ್ರೆ ಅವ್ರ ಜೊತೆಗೆ ನಾವೆಲ್ಲರೂ ಒಟ್ಟಿಗೆ ಪಕ್ಷಾತೀತವಾಗಿ ಇವತ್ತು ನಮ್ಮ ಮಾಧ್ಯಮ ಮಿತ್ರರು ತಾವು ಇದರ ಸಾಕಷ್ಟು ಜಾಗರಣೆ ಮೂಡಿಸಿ ಇದರಲ್ಲೂ ಇರ್ತಕ್ಕಂಥ ಎಲ್ಲರಿಗೂ ಒಂದು ಮನೆಗೆ ತಲುಪಬೇಕು. ಇವತ್ತು ಏನಾಗಿದೆ, ಏನಾಗ್ಬೇಕು, ಯಾವ ತರ ಒಗ್ಗಟ್ಟಾಗಿರ್ಬೇಕು ಅಂತ ಬರ್ತಕ್ಕಂಥ 25ನೇ ತಾರೀಕು ಯಾವ ಮಟ್ಟಕ್ಕೆ ನಮ್ಮ ಶಿಡ್ಲಘಟ್ಟದಲ್ಲಿ ಹಿಂದುತ್ವ ಇದೆ, ಹಿಂದುತ್ವ ಗಟ್ಟಿಯಾಗಿದೆ, ಯುವಕರೆಲ್ಲ ಬರ್ಬೇಕು. ಆ ಯುವಕರೆಲ್ಲ ಇವತ್ತು ನೋಡಿ, ಇವತ್ತು ಪಾಕಿಸ್ತಾನ ಭಯೋತ್ಪಾದನೆ ನಡೆಸೋದ್ರ ಜೊತೆಗೆ ಇಲ್ಲಿ ಇಂಡಿಯಾದಲ್ಲಿ ಇರ್ತಕ್ಕಂಥವರು ಭಯೋತ್ಪಾದಕರು ಇನ್ನ ಜಾಸ್ತಿ ಇದಾರೆ. ಇಲ್ಲೂ ಸ್ವಲ್ಪ ತಯಾರಿಕೆ ನಡೀತಾ ಇದೆ. ಇವತ್ತು ಲವ್ ಜಿಹಾದ್ ಮಾಡ್ತಾರೆ, ಲ್ಯಾಂಡ್ ಜಿಹಾದ್ ಮಾಡ್ತಾರೆ. ಈ ಸ್ಮಗ್ಲಿಂಗ್ ನಡೀತಾ ಇರ್ತಕ್ಕಂಥವ್ರು ಅವರಿಂದಾನೆ. ಅದ್ರ ಜೊತೆಗೆ ಈ ನಮ್ಮ ಇರ್ತಕ್ಕಂಥ ಭಯೋತ್ಪಾದಕ ಯಾರು ಮಾಡ್ತಾರೆ ಅವ್ರಿಗೆ ಜಾಗ ಕೊಟ್ಟಿರ್ತಕ್ಕಂಥವ್ರೆ ಇಲ್ಲಿ ಭಾರತದಲ್ಲಿ ಇರ್ತಕ್ಕಂಥವ್ರು. ಅವ್ರಿಗೂ ಇಲ್ಲಿ ಇರ್ತಕ್ಕಂಥವ್ರಿಗೂ ನಾವೆಲ್ಲ ಒಂದೆಲ್ಲ ಬುಟ್ಟು ನೋಡ್ಕೋಬೇಕಂತ ಹೇಳಿದ್ರೆ ನಮ್ಮ ಒಗ್ಗಟ್ಟನ್ನು ತೋರಿಸ್ಬೇಕು. ನಮ್ಮ ಶ್ರೀರಾಮ ಏನು ಯಾತ್ರೆ ಮಾಡ್ತಾ ಇದೀವಿ, ದೊಡ್ಡ ಮಟ್ಟಕ್ಕೆ ಯುವಕರು ಬರಬೇಕು. ಆ ಯುವಕರ ಜೊತೆಗೆ ನಮ್ಮ ಪಕ್ಷಾತೀತವಾಗಿ ನಮ್ಮ ಪಕ್ಷದಿಂದ ನಾವು ಎಲ್ಲರೂ ಮಾಡಿ ಈ ಒಂದು ದೊಡ್ಡ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ಬೇಕು. ಈ ಕಾರ್ಯಕ್ರಮದ 25ನೇ ತಾರೀಕಿಗೆ ಹಮ್ಮಿಕೊಂಡಿದೀವಿ. ಅದ್ರ ಜೊತೆಗೆ ಇವತ್ತೇನು ಯುದ್ಧ ನಡೀತಾ ಇದೆ, ಆ ಯುದ್ಧದ ಜೊತೆಗೆ ನನಗೆ ಗೊತ್ತಿದ್ದಂಗೆ 25ನೇ ತಾರೀಕು ಒಳಗಡೆ ಪಾಕಿಸ್ತಾನ ಸರ್ವನಾಶ ಆಗ್ತಕ್ಕಂಥದ್ದು ಕಾಣಿಸ್ತಾ ಇದೆ. ನಾವು 25ನೇ ತಾರೀಕು ದೊಡ್ಡ ಮಟ್ಟಕ್ಕೆ ವಿಜಯೋತ್ಸವ ಕೂಡ ನಾವು ಆಚರಿಸ್ತೀವಿ ಅಂತ ಕಾಣಿಸ್ತಾ ಇದೆ. ಮೋದಿಜಿಯವರ ಕೊಡೆಯಾಗಿದೆ. ಭಾರತ ಇವತ್ತು ನಿಂತಿರೋದು ಹಿಂದುತ್ವದ ತಲೆಹಾದಿ ಮೇಲೆ. ಹಾಗಾಗಿ ಇವತ್ತು ವಿಶ್ವ ಹಿಂದೂ ಪರಿಷತ್ತು ಶ್ರೀರಾಮನ ಹೆಸರಲ್ಲಿ ಉಟ್ಕೊಂಡಿರ್ತಕ್ಕಂಥ ವಿಶ್ವ ಹಿಂದೂ ಪರಿಷತ್ ಇವತ್ತು ಯುವಜನತೆಯನ್ನ ಡ್ರಗ್ಸ್ ಮುಕ್ತವಾಗಿ ಯುವಜನತೆಯಲ್ಲಿ ಕಾಣ್ತಾ ಇರ್ತಕ್ಕಂಥ ಇವತ್ತು ಹಿಂದೂ ಹೆಣ್ಣು ಮಕ್ಕಳಿಗೆ ನಡೀತಾ ಇರ್ತಕ್ಕಂಥ ಲವ್ ಜಿಹಾದ್ ಪ್ರಕರಣಗಳು ಏನಾಗಿದೆ, ಇವತ್ತು ಹೆಸರನ್ನು ಬದಲಾಯಿಸಿಕೊಂಡು ಏನು ಇವತ್ತು ಹಿಂದೂ ಹೆಣ್ಮಕ್ಳನ್ನ ಯಾಮಾರಿಸಿ ಪ್ರೀತಿಯ ಜಾಲಿ ಅಂತೇಳಿ ಪ್ರೀತಿಯಲ್ಲಿ ಓಲೈಕೆ ಮಾಡಿ ಇವತ್ತು ಆ ಮುಗ್ಧ ಮಕ್ಕಳನ್ನ ಅನೈತಿಕವಾಗಿ ಲೈಂಗಿಕವಾಗಿ ಬೆಳೆಸಿಕೊಂಡು ವಿಡಿಯೋಗಳು ಮಾಡಿ ಇವತ್ತು ಬೆದರಿಕೆ ಹಾಕಿ ಆ ಹೆಣ್ಣು ಮಕ್ಕಳನ್ನ ಇವತ್ತು ನಾಶ ಮಾಡ್ತಾ ಇರ್ತಕ್ಕಂಥ ಏನು ಜಿಹಾದಿ ಶಕ್ತಿಗಳಾಗಿರುತ್ತೆ ಇವತ್ತು ಬಜರಂಗ ದಳ ಕೆಲಸ ಮಾಡ್ತಾ ಇದೆ. ಹೆಣ್ಣು ಮಕ್ಕಳನ್ನ ಜಾಗೃತಿ ಮಾಡಿಸುವುದು ಯಾವ ರೀತಿಯಲ್ಲಿ ಇವತ್ತು ಅನ್ನೋದು ಪ್ರಶ್ನೆ. ನಾವೆಲ್ಲರೂ ಕೂಡ ಹಿಂದೂಗಳಾಗಿ ಹಿಂದೂ ಸ್ನೇಹಿತರನ್ನ ಇವತ್ತು ಯಾರು ಅನ್ಯ ಧರ್ಮೀಯರಿದ್ದಾರೆ, ಅನ್ಯ ಕೋಮಿನವರು ಇದ್ದಾರೆ ಇವತ್ತು ಅಂತೇಳಿ ಇವತ್ತು ನಾವೆಲ್ಲರೂ ಕೂಡ ಎಚ್ಚರದಿಂದ ಇರಬೇಕು. ಇವತ್ತು ಮಂಗಳೂರಿನಲ್ಲಿ ಬಜರಂಗ ದಳ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಆಯಿತು. ಯಾವ ಕಾರಣಕ್ಕೆ ಆಯಿತು? ಸುಹಾಸ್ ಶೆಟ್ಟಿ ಹಿಂದೂ ಧರ್ಮದಲ್ಲಿ ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಇವತ್ತು ಜಿಹಾದಿ ಶಕ್ತಿಗಳು ಮನಸ ಹೆಚ್ಚಿ ಇವತ್ತು ಸಾರ್ವಜನಿಕ ಸ್ಥಳದಲ್ಲಿ ಕೊಚ್ಚಿ ಕೊಲೆ ಮಾಡ್ತಾರೆ ಅಂತ ಹೇಳಿದರೆ ಇವತ್ತು ಎಂತಹ ಮನಸ್ಥಿತಿ ಇವತ್ತು ರಾಜ್ಯದಲ್ಲಿ ಉದ್ಭವನ ಆಗಿದೆ. ಹಿಂದೂ ಸಮಾಜದಲ್ಲಿ ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರ ರಕ್ಷಣೆ ಇಲ್ಲ. ಇವತ್ತು ಇಡೀ ಕರಾವಳಿಯಲ್ಲಿ ಇವತ್ತು ಹಿಂದೂ ಕಾರ್ಯಕರ್ತರಿಗೆ ಇದೊಂದೇ ಕೊಲೆ ಅಲ್ಲ, ಸಾಕಷ್ಟು ಶರತ್ ಮಡವಾಳ ಕೇಸ್ ಆಯಿತು, ಪ್ರವೀಣ್ ನಿಟ್ಟಾರ್ ಕೊಲೆ ಆಯಿತು, ಪ್ರಶಾಂತ್ ಪೂಜಾರಿ ಕೊಲೆ ಆಯಿತು. ಏನಾಗಿದೆ ಇವತ್ತು ಮತ್ತೆ ಘಟನೆಗಳು ಮರುಕಳಿಸ್ತಾ ಇದೆ. ಇವತ್ತು ಈ ನಿಟ್ಟಿನಲ್ಲಿ ಇವತ್ತು ಹಿಂದೂ ತರುಣರನ್ನ ಜಾಗೃತಿಗೊಳಿಸಬೇಕು. ಹಿಂದೂ ಅಂತ ಹೇಳಿದ್ರೆ ಇವತ್ತು ಬಂಧು, ನಾವೆಲ್ಲ ಒಂದು ಅಂತೇಳಿ ಸಮಾಜವನ್ನ ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಸಕ್ರಿಯ ಎಲ್ಲ ಹಿಂದೂ ಬಾಂಧವರು ಹಿಂದೂ ತರುಣರು ಒಂದು ಶ್ರೀರಾಮ ಶೋಭಾಯಾತ್ರೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಇವತ್ತು ಈ ಕಾರ್ಯಕ್ರಮ ಆಗ್ತಾ ಇದೆ. ಎರಡನೆಯದಾಗಿ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಕಳೆದ ಬಿಜೆಪಿ ಸರ್ಕಾರ ಒಂದು ಕಾನೂನನ್ನು ತಂದಿತ್ತು. ಯಥೇಚ್ಛವಾಗಿ ಹಿಂದೂಗಳು ಗೋವನ್ನ ಆರಾಧ್ಯ ದೈವ ಅಂತೇಳಿ ಇವತ್ತು ಕಾಣ್ತೇವೆ.
140 ಕೋಟಿ ಜನಸಂಖ್ಯೆ ಇರತಕ್ಕಂಥ ಈ ದೇಶದಲ್ಲಿ ಹಿಂದೂಗಳು ಹೆಚ್ಚಿನ ಒಂದು ಪ್ರಭಾವದಲ್ಲಿರ್ತಕ್ಕಂಥ ಇಡೀ ಜಗತ್ತಿನಲ್ಲೇ ಹಿಂದೂ ಸಮಾಜ, ಹಿಂದೂ ರಾಷ್ಟ್ರ ಅಂತ ಹೇಳಿದ್ರೆ ಅದು ಭಾರತ. ಇಂಥ ಭಾರತ ದೇಶದಲ್ಲಿ ಇವತ್ತು ಗೋವನ್ನ ತಾಯಿಯ ಸಮಾನ ನೋಡ್ತಕ್ಕಂಥ ಈ ಒಂದು ಪರಿಸ್ಥಿತಿಯಲ್ಲಿ ಅಕ್ರಮ ಗೋ ಸಾಗಾಣಿಕೆ ಚಟುವಟಿಕೆಗಳು ಇದು ಜಿಲ್ಲೆಯಲ್ಲಿ ಜಾಸ್ತಿ ಆಗಿದೆ. ಅದು ಬೇರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಜಾಸ್ತಿ ಆಗ್ತಾ ಇದೆ. ಪ್ರತಿನಿತ್ಯ ಅಕ್ರಮ ಗೋ ಸಾಗಾಣಿಕೆ ಆಗ್ತಾ ಇದೆ. ಪೊಲೀಸ್ ಇಲಾಖೆ ತಡೀತಾ ಇಲ್ಲ. ಕಾನೂನು ಸಂಪೂರ್ಣ ಜಾರಿಯಲ್ಲಿದೆ. ತಡೆಯೋರಿಲ್ಲ, ತಪಾಸಣೆ ಮಾಡೋರಿಲ್ಲ. ಬಜರಂಗ ದಳ ಕಾರ್ಯಕರ್ತರು ವಾರಕ್ಕೆ 2-3 ಗಾಡಿಗಳು ಹಿಡಿತಾನೆ ಇದ್ದೇವೆ. ಇವತ್ತು ಪ್ರಕರಣಗಳು ದಾಖಲಾಗ್ತಾ ಇದ್ರು ಕೂಡ ಇವತ್ತು ಏನದನ್ನ ಮುಟ್ಲಿಕ್ಕಾಗಲಿ ಒಂದು ಕಾನೂನಿಗೆ ಒಂದು ಕಟ್ಟುನಿಟ್ಟಿನ ಕಾನೂನು ಕ್ರಮ ಜರುಗಿಸ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಒಗ್ಗೂಡಿ ಮಾಡಬೇಕಾಗಿ ಎಲ್ಲರನ್ನು ಕೋರ್ಕೊಳ್ತೀನಿ. ಈ ಪಕ್ಷ ಈ ಒಂದು ಕಾರ್ಯಕ್ರಮವನ್ನು ನಡೆಸಬೇಕಾದ್ರೆ ಒಂದು 3-4 ಬೇಟಕ್ ಮಾಡಿ ಎಲ್ಲ ಸಮುದಾಯದ ಮುಖಂಡರು, ಎಲ್ಲ ಸಂಘಟನೆ ಮುಖಂಡರು ಎಲ್ಲ ಸೇರಿ ಒಂದು ಯಾರನ್ನ ಏನೇನು ಮಾಡಬೇಕು ಅಂತ ಡಿಸಿಷನ್ ಮಾಡಿದ್ವಿ. ಆ ಚರ್ಚೆಯಲ್ಲಿ ನನ್ನ ಇದಕ್ಕೆ ಖಜಾಂಚಿಯಾಗಿ ಮಾಡಿ ಇದೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ನಾನು ನಿಭಾಯಿಸ್ತಾ ಇದ್ದೀನಿ. ಅದನ್ನ ಪ್ರಾಮಾಣಿಕವಾಗಿ ನಿಭಾಯಿಸ್ತಾ ಇದ್ದೀನಿ ಅಂತ ಹೇಳ್ತೀನಿ ನಾನು. ಹಾಗೆ ಈಗೇನು ಯುದ್ಧದ ಒಂದು ಇದಿದೆ ವಾತಾವರಣದಲ್ಲಿ, ಈ ಕಾರ್ಯಕ್ರಮ ನಡೆಯುವಷ್ಟರಲ್ಲಿ ಆ ಯುದ್ಧ ಮುಗಿದು ನಾವು ವಿಜಯೋತ್ಸವ ನಡೆಸುವಂತ ಒಂದು ಇದಾಗ್ಲಿ ಅಂತ ನನ್ನ ಅಭಿಪ್ರಾಯ. ಎಲ್ಲಾರು ದೇಶದಲ್ಲಿ ಬೆಂಬಲ ಕೊಟ್ಟು ಇವತ್ತು ಸೈನಿಕರು ಏನ್ ಇವತ್ತು ಯುದ್ಧ ಮಾಡಕ್ಕೆ ತಯಾರಾಗಿ ಯುದ್ಧ ಮಾಡ್ತಾ ಇದ್ದಾರೆ, ಅವರಿಗೆ ಎಲ್ಲಾರು ಒಟ್ಟಾರೆ ಅವರಿಗೆ ಬೆಂಬಲ ಕೊಡ್ತಕ್ಕಂಥದ್ದು. ಆ ಆಪರೇಷನ್ ಸಿಂಧೂರ ಅಂತಕ್ಕಂಥದ್ದು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲಾ ಬೆಂಬಲ ಕೊಡ್ತಾ ಕೆಲಸ ಮಾಡಿ, ಅದ್ರ ಜೊತೆಗೆ ನಮ್ಮ ಯುದ್ಧ ಏನಾದ್ರೂ ಅತಿ ತೀವ್ರ ರಕ್ತಪಾತಕ್ಕೆ ಹೋಗಿದ್ದೆ ಆದ್ರೆ, ದೊಡ್ಡ ಮಟ್ಟಕ್ಕೆ ಯುದ್ಧ ನಡೀತಾ ಆದ್ರೆ ಎಲ್ಲಾ ಯುವಕರು ನಾವು ಎಲ್ಲ ಒಟ್ಟಾರೆ ಸೇರ್ಕೊಂಡು ರಕ್ತದಾನ ಶಿಬಿರಗಳು ಮಾಡ್ಬೇಕು, ಪ್ರೋತ್ಸಾಹ ಕೊಡ್ಬೇಕು. ಯಾರಾದ್ರೂ ವಾಲಂಟ್ರಿಯಾಗಿ ನಾವು ಹೋಗಿ ಯುದ್ಧದ ಭೂಮಿಗೆ ಹೋಗ್ತೀವಿ, ಯುದ್ಧ ಮಾಡ್ತೀವಿ, ಯುದ್ಧ ಜೊತೆ ನಿಲ್ತೀವಿ, ಆ ಕೆಲಸ ಮಾಡ್ತೀವಿ ಅಂತ ಒಂದು ಕೆಲಸ ಕೂಡ ನಾವು ಬೆಂಬಲ ಕೊಡ್ತೀವಿ, ನಾವು ನಿಂತ್ಕೊಂತೀವಿ. ಒಟ್ಟಾರೆ ಈ ಯುದ್ಧ ಇರ್ತಕ್ಕಂತ ಭಯೋತ್ಪಾದನೆಯನ್ನ ನಿರ್ಮೂಲ ಮಾಡ್ತಕ್ಕಂತ ಈಗೇನೋ ಕ್ಷಣ ಬಂದಿದೆ. ಎಲ್ಲರೂ ಒಟ್ಟಾರೆ ಎದ್ದು ಭಯೋತ್ಪಾದನೆ ನಿರ್ಮೂಲ ಮಾಡ್ಬೇಕು. ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಭಯೋತ್ಪಾದಕ ಫ್ಯಾಕ್ಟರಿಗಳನ್ನ ಧ್ವಂಸ ಮಾಡ್ಬೇಕು, ಅವ್ರಿಗೆ ಬುದ್ಧಿ ಕಲಿಸ್ಬೇಕಂತ ಹೇಳಿ ಈ ನಮ್ಮ ಶಿಡ್ಲಘಟ್ಟದಲ್ಲಿ ಇರ್ತಕ್ಕಂಥ ಎಲ್ಲಾ ಯುವಕರಿಗೂ ಮನವಿ ಮಾಡ್ಕೋತೀವಿ. ಸರ್, ಈ ವಿಜಯೋತ್ಸವವನ್ನು ರಾಜ್ಯ ಸರ್ಕಾರ ತಿರಂಗ ಯಾತ್ರೆ ಅಂತ ಹೇಳಿ ಮಾಡ್ತಾ ಇದೆ. ತಮ್ಮ ಕಡೆಯಿಂದ ಶಿಡ್ಲಘಟ್ಟದಲ್ಲಿ ಏನಾದ್ರು ಆತರ ಧ್ವಜ ಏನಾದ್ರು ಹಾರಾಟ ಮಾಡೋದಿದೆಯಾ ಸರ್? ನಾವು ಕಾಂಗ್ರೆಸ್ ಸರ್ಕಾರದ ಮೇಲೆ ಜನಾಕ್ರೋಶ ಯಾತ್ರೆ ಮಾಡ್ತಕ್ಕಂತ ಕಾರ್ಯಕ್ರಮಗಳೆಲ್ಲ ರದ್ದು ಮಾಡಿ ಇವತ್ತು ವಿಜಯೋತ್ಸವ ಮಾಡ್ತಕ್ಕಂತ ಎಲ್ಲಾ ಕೆಲಸ ಇದೆ. ಅದ್ರ ಜೊತೆಗೆ ನಾವು ಶಿಡ್ಲಘಟ್ಟದಲ್ಲಿ ದೇವಸ್ಥಾನಗಳಿಗೆ ತೆರಳಿ ನಮ್ಮ ಯೋಧರಿಗೆ ಇರ್ತಕ್ಕಂತ ಎಲ್ಲ ಯುದ್ಧ ಮಾಡ್ತಕ್ಕಂಥವ್ರಿಗೆ ಎಲ್ರಿಗೂ ದೇವ್ರ ಶಕ್ತಿ ಕೊಡ್ಲಿ, ಒಳ್ಳೇದಾಗ್ಲಿ ಅಂತ ಹೇಳಿ ನಾವೊಂದು ಪೂಜೆ ಮಾಡಿ ಸಾಂಕೇತಿಕವಾಗಿ ಅವ್ರಿಗೆ ಬೆಂಬಲ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೋತೀವಿ. ಯಾರ್ಯಾರು ಭಾಗವಹಿಸುತ್ತೆ? ಈಗ ಪಕ್ಷಾತೀತವಾಗಿ ಇರ್ತಕ್ಕಂಥ ನಮ್ಮ ಶಾಸಕರು ಇರ್ಬೋದು, ಎಲ್ಲ ವಿರೋಧ ಪಕ್ಷದವ್ರು ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ನಮ್ಮ ಸೂಲಿಬೆಲೆ ಚಕ್ರವರ್ತಿ ಅವರು ಬರ್ತಕ್ಕಂಥದ್ದು ಇದೆ. ನಿರ್ಮಲಾ ಸ್ವಾಮಿನ ಕರಿಬೇಕು ಅಂತಕ್ಕಂಥದ್ದು ಪ್ರಯತ್ನ ಮಾಡ್ತದೆ. ಅವ್ರು ಬರಲಿಲ್ಲ ಅಂತ ಹೇಳಿದ್ರೆ ಮಂಗಳನಾಥ ಸ್ವಾಮೀಜಿ ಅವರು ಬರ್ಬೋದು. ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಅದ್ರ ಜೊತೆಗೆ ಪಕ್ಷಾತೀತವಾಗಿ ಎಲ್ಲಾ ಲೀಡರ್ಗಳು ಸೇರಿಸ್ಕೊಂಡು ಮಾಡ್ತಕ್ಕಂಥ ಕಾರ್ಯಕ್ರಮ ಇದಾಗಿದೆ.